ಹಲೋ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಸಖತ್ತಾಗಿರೋ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಕಾಶ್ಮೀರಿ ದಮ್ ಆಲೂ ಅಂತದಂತೂ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಇದಕ್ಕೆ ಸಣ್ಣ ಸಣ್ಣ ಆಲೂಗಡ್ಡೆ ತರಿಸ್ಕೋಬೇಕು. ಸೊ ಆಲೂಗಡ್ಡೆ ಕ್ಲೀನಾಗಿ ತೊಳೆದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಅದರೊಳಗಡೆ ಸ್ವಲ್ಪ ಉಪ್ಪೆಲ್ಲ ಹಿಡಿಬೇಕು ಅಂದ್ಬಿಟ್ಟು ಒಂದು 3-4 ವಿಸಿಲ್ ಕೂಗಿಸ್ಕೊಂಡು ನಾವು ಸಿಪ್ಪೆ ತೆಗೆದು ರೆಡಿ ಮಾಡ್ಕೋಬೇಕು. ಈಗ ಗ್ರೇವಿಗೆ ಮೇಯ್ನ್ ಬೇಸ್ ಬಂದು ಇದಕ್ಕೆ ಮಾಮೂಲಿ ಈರುಳ್ಳಿ ಟೊಮೆಟೊ ಹಾಕಿ ಹಂಗೆ ಗ್ರೇವಿಗೆ ರೆಡಿ ಮಾಡ್ಕೋತೀವಲ್ಲ, ಸೇಮ್ ಅದೇ ಥರ 1-2 ಪೀಸು ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದು ಶುಂಠಿ ಮತ್ತು ಒಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 4-5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಟೊಮೆಟೊ ಆ್ಯಕ್ಚುಲಿ ನಾವು ಜಾಮ್ ಟೊಮೆಟೊನೇ ತೊಗೋಬೇಕು. ಹುಳಿ ಟೊಮೆಟೊ ಹಾಕಿದ್ರೆ ಇದಕ್ಕೆ ಅಷ್ಟು ಟೇಸ್ಟ್ ಬರೋಲ್ಲ, ಒಳ್ಳೆ ಕಲರು ಬರೋಲ್ಲ. ಜಾಮ್ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಒಂದು 2-3 ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ, ಆಮೇಲೆ ಒಂದು 5-6 ಗೋಡಂಬಿ ಹಾಕ್ಕೊಂಡು ಇವಾಗ ಸ್ವಲ್ಪ ಕೂಲ್ ಆದಮೇಲೆ ಈಗ ಗ್ರೈಂಡ್ ಮಾಡಿ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೇವಿಗೆ ಬೇಕಾಗಿರೋವಂಥ ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಕಾದ್ಮೇಲೆ ನಾವು ಇದನ್ನು ಆಲೂಗಡ್ಡೆ ಹೆಂಗೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಒಂಚೂರು ಬಾಡಿಸ್ಕೋಬೇಕು. ಸೊ ಆಲೂಗಡ್ಡೆ ಒಳಗಡೆ ನಿಮಗೇನು ಉಪ್ಪು ಖಾರ ಹಿಡಿಯಲ್ಲ ಅಂದ್ಬಿಟ್ಟು ಸೊ ಮುಂಚೆನೇ ನಾವು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಬೇಕಾದ್ರೆ ನಾವಿನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಕೆಲವರೆಲ್ಲ ಡೀಪ್ ಫ್ರೈ ಮಾಡ್ತಾರೆ ಆಲೂಗಡ್ಡೆ. ಸೊ ನಾನೇನು ಎಣ್ಣೆಲಿ ಹಾಕಿ ಏನೋ ಅದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ. ಸೊ ಈಗ ಗ್ರೇವಿ ಬೇಸು ರೆಡಿ ಆಗಿದೆ. ಇವಾಗ ಹಾಕ್ಬಿಟ್ಟು ನಾವು ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಸೊ ಅದಕ್ಕೆ ಹಾಕಿ ಚೆನ್ನಾಗಿ ನೋಡಿಕೊಂಡು ಮತ್ತು ಅದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಜೀರಾ ಪೌಡ್ರ್ ಎರಡು ಹಾಕ್ಬಿಟ್ಟು ನೀರು ನೋಡಿಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದಂತೂ ತುಂಬಾ ರುಚಿಯಾಗಿರುತ್ತೆ. ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ. ಪೂರಿ, ರೋಟಿ, ಚಪಾತಿ ಯಾವುದಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಮೇಲೆ ಒಂದು ಸ್ವಲ್ಪ ಖಾರ ಬೇಕು ಅಂತ ಅನಿಸ್ತು, ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕುದಿ ಬಂದರೆ ಸಾಕು ನಿಮಗೆ. ಸೊ ಗ್ರೇವಿ ರೆಡಿ ಆಗಿಬಿಡುತ್ತೆ. ಅದು ಟೇಸ್ಟ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಯಾಕಂದರೆ ಟೊಮೆಟೊ ಹುಳಿ ಇರುತ್ತೆ ಅಂದ್ಬಿಟ್ಟು ಒಂಚೂರು ಸಕ್ಕರೆ ಹಾಕಿದ್ರೆ ನಿಮಗೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟೇಸ್ಟ್ ಹೇಳಬೇಕು ಅಂತಂದರೆ. ಸೊ ಈಗ ಆಗಿದೆ, ಇನ್ನೊಂದು 5 ನಿಮಿಷ. ಸೊ ಲಾಸ್ಟ್ ಫೈನಲ್ ಟಚಪ್ ನಿಮಗೆ ಗರಂ ಮಸಾಲ ಹಾಕ್ಬಿಟ್ರೆ ಸೊ ಗ್ರೇವಿ ಕಾಶ್ಮೀರಿ ದಮ್ ಆಲೂ ರೆಡಿ ವಿತ್ ಚಪಾತಿ ಬೇಕಾದ್ರೂ ಮಾಡ್ಕೊಬೋದು, ಪೂರಿ, ರೋಟಿ, ಸೊ ಯಾವುದಕ್ಕೆ ಬೇಕಾದ್ರೂ ನಾವು ಸರ್ವ್ ಮಾಡ್ಕೊಬೋದು. ಇದು ಆ್ಯಕ್ಚುಲಿ ಸೆಟ್ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.